ಬೆಳಗ್ಗೆ ಎದ್ದು ಲ್ಯಾಪ್ಟಾಪ್ ಮುಂದೆ ಕುಂತಿದ್ದೀನಿ ಅಂತಾಗ. ಸೊ ನಿನ್ನೆ ಅಪ್ಲೋಡ್ ಮಾಡಿದ ವೀಡಿಯೋಸ್ನ ನೋಡ್ತಾ ಇದ್ದೆ. ಸೊ ಎಡಿಟ್ಟು ಮತ್ತು ಯಾವ ಥರ ಅಪ್ಲೋಡ್ ಆಗಿದೆ ಅಂತ. ಬಟ್ ನನಗೇನು ಅನ್ನಿಸ್ತು ಅಂದರೆ, ನಾನು ಇದನ್ನು 4K ಶೂಟ್ ಮಾಡಿದ್ದು. ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ 4K ಶೂಟ್ ಮಾಡಬೇಕಾದ್ರೆ ಆಪ್ಟಿಕಲ್ ಸ್ಟೆಬಿಲೈಸೇಷನ್ ಆನ್ ಆಗಲ್ಲ. ಅದು ಓನ್ಲಿ ಫಾರ್ 1080p ಇದೆ ನನ್ನ ಫೋನಲ್ಲಿ. ಸೊ ಹಂಗಾಗಿ ಅನ್ನಿಸ್ತು ನನಗೆ, ತುಂಬ ಶೇಕ್ ಬಂದಿದೆ ವೀಡಿಯೋ. ನಾನು ಓಡಾಡ್ಕೊಂಡು ಮಾಡಿದ್ದೀನಿ ಅಲ್ಲ ತೋಟದಲ್ಲೆಲ್ಲ, ತುಂಬಾ ಒಂದು ಶೇಕ್ ಆಗಿದೆ ವೀಡಿಯೋ. ಸೊ ಹಂಗಾಗಿ ಅದನ್ನು ಯಾವ ಥರ ಸ್ಟೆಬಿಲೈಸ್ ಮಾಡ್ಬೋದು ಅಂತ ನೋಡಿದೆ, ಬಟ್ ಆಗಲಿಲ್ಲ. ಆದಷ್ಟು ಕಮ್ಮಿ ಮಾಡಿದ್ದೀನಿ ಸ್ಟೆಬಿಲೈಸೇಷನ್. ತುಂಬಾ ಇತ್ತು, ಕ್ಯಾಪ್ ಕಟ್ಟಲ್ಲಿ ಅದನ್ನು ಸ್ಟೆಬಿಲೈಸ್ ಮಾಡಿದೆ. ಬಟ್ ಎನಿವೆ ನಾನು ಇದನ್ನು ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀನಿ. ಸೊ ಕ್ಲಾರಿಟಿ ಕೊಡಬೇಕು ಅಂದರೆ ಸ್ಟೆಬಿಲೈಸೇಷನ್ ಬರೋಲ್ಲ, ಸ್ಟೆಬಿಲೈಸೇಷನ್ ಬೇಕು ಅಂದರೆ ಕ್ಲಾರಿಟಿ ಇರೋಲ್ಲ. ಸೊ ಕುಂತ್ಕೊಂಡು ಈ ಥರ ಎಲ್ಲ ಸ್ಟೇಬಲಾಗಿ ಮಾತಾಡಿದ್ರೆ ಒಂದು ಸ್ಟೆಬಿಲೈಸೇಷನ್ ಇರುತ್ತೆ, ಬಟ್ ಓಡಾಡ್ಕೊಂಡು ಮಾತಾಡ್ತಿದ್ರೆ ಸ್ವಲ್ಪ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನೆಲ್ಲ ನೋಡ್ತಿದ್ದೆ, ಸೊ ಯಾವ ಥರ ಆಗಿದೆ ಅಂತ ಎಲ್ಲ. ಸೊ ಇದೇನೋ A/B ಟೆಸ್ಟಿಂಗ್ ಅಂತ ಒಂದಿದೆ ಯೂಟ್ಯೂಬಲ್ಲಿ, ಅದನ್ನು ಟ್ರೈ ಮಾಡಿದ್ದೀನಿ. ಐ ಡೋಂಟ್ ನೋ ಹೌ ಇಟ್ ಈಸ್ ವರ್ಕ್ಸ್ ಅಂತ. ಬಟ್ ನಾನು ರಿಸರ್ಚ್ ಮಾಡ್ದಂಗೆ ಕೆಲವು ರೀಜನ್ ಹಾಗೆ ಕೆಲವು ಕಂಟೆಂಟ್ ನೋಡ್ತಾರಲ್ಲ ಅವ್ರಿಗೆ ತಕ್ಕನಾಗೆ ಈ ಒಂದು ಟೈಟಲ್ಸ್ಗಳನ್ನ ತೋರಿಸ್ಕೊಂಬರುತ್ತೆ. ಸೊ ಆ ಥರ ಏನೋ ಇದೆ ಸಮಥಿಂಗ್. ಸೊ ಲೆಟ್ಸ್ ನೋ. ಬಟ್ ವ್ಯೂಸ್ ಇಲ್ಲ ಗೈಸ್. ಎಷ್ಟೋ ದಿನ ಆದಮೇಲೆ ಅಪ್ಲೋಡ್ ಮಾಡಿರೋದಕ್ಕೆ ಮೇ ಬಿ ಎಲ್ಲ ಮರ್ತೋಗಿದ್ದಾರೆ. ನಾನೇ ಖುದ್ದಾಗಿ ಲಿಂಕ್ ಕಳಿಸಿ ನೋಡ್ರಿ ಅನ್ನೋ ಥರ ಆಗಬೇಕು. ಬಟ್ ಇರಲಿ, ರೀಸ್ಟಾರ್ಟ್ ಮಾಡ್ತಿರೋದು. ಸೊ ಇದು ಆ್ಯಕ್ಚುಲಿ ಒಂದು ಅನ್ಬಾಕ್ಸಿಂಗ್ ಪ್ಲ್ಯಾನ್ ಇದೆ. ಓಕೆನಾ, ಒಂದು ಸರ್ಪ್ರೈಸ್ ಗಿಫ್ಟ್ ಬರ್ತಿದೆ ನನ್ನ ಮನೆಗೆ ಫಸ್ಟ್ ಕ್ರೈಯಿಂದ. ಬಟ್ ನಾನು ಅದನ್ನು ಈ ಕಾರ್ಡ್ ಟ್ರ್ಯಾಕಿಂಗ್ ನೋಡಿದಾಗ ಬೆಂಗಳೂರಿಂದ ಹೊಸೂರಿಗೆ ಹೋಗ್ಬಿಟ್ಟಿದೆ ಅದು. ಐ ಡೋಂಟ್ ನೋ ಹೌ ದೇ ವಿಲ್ ಪಾರ್ಸಲ್ ಅಂತ. ಬಟ್ ಇವತ್ತು ನನಗೆ ಬರಬೇಕು ಅದು ಪಾರ್ಸಲು. ಡೆಲಿವರಿ ಇವತ್ತಿರೋದು ನನಗೆ 5th ಜುಲೈಗೆ ಅಂತ ಇದೆ. ಐ ಡೋಂಟ್ ನೋ ಹೌ ಹೆಂಗೆ ಬರುತ್ತೆ ಅಂತ. ಹೊಸೂರಲ್ಲಿದೆ, ಮೇ ಬಿ ಹೊಸೂರಿಂದ ಟ್ರಾನ್ಸ್ಫರ್ ಆಗಿ ನಂದು ಯೂಶ್ವಲಿ ಎಲ್ಲ ಬಂದರೆ ಹಾಸನ ಬರುತ್ತೆ, ಹಾಸನಿಂದ ಬಂದು ಟಿಪ್ಟೂರು ಬರ್ಬೋದು ಅಥವಾ ಡೈರೆಕ್ಟ್ ಟಿಪ್ಟೂರಿಗೆ ಬರುತ್ತೆ. ಸೊ ಇದು ಯಾವ ಥರ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಬಂದರೆ ಅದನ್ನು ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಸಮಥಿಂಗ್ ಡಿಫ್ರೆಂಟ್ ಇದೆ ಪ್ರಾಡಕ್ಟ್. ನನಗಲ್ಲ, ಅದು ಇನ್ನೊಬ್ಬರಿಗೆ ಸರ್ಪ್ರೈಸ್ ಅದು. ಸೊ ಅದು ನೋಡಿ ನಿಮಗೆ ಗೊತ್ತಾಗುತ್ತೆ ಯಾರಿಗೆ ಅಂತ. ಸೊ ಆ ಪ್ರಾಡಕ್ಟ್ ಬರಲಿ, ಅದ್ರ ಮುಂಚೆ ಏನೂ ಹೇಳೋಕ್ಕೋಗಲ್ಲ. ಸೊ ಸದ್ಯಕ್ಕೆ ಏನೂ ಇಲ್ಲ. ಸೊ ಇವಾಗ ಯಾಕೋ ಕರೆಂಟ್ ಹೋಗ್ಬಿಡ್ತು, ಸೊ ಹಂಗಾಗೆಲ್ಲ ಆಫ್ ಆಗಿದೆ. ಆ್ಯಂಡ್ ವಾಚ್ ಡಾಗ್ಸ್ 2 ಗೇಮ್ ಆಡ್ತಿದ್ದೀನಿ. ತಲೆನೇ ಅರ್ಥ ಆಗ್ತಿಲ್ಲ, ಅದು ತುಂಬ ಡಿಫ್ರೆಂಟ್ ಗೇಮ್. ಈ GTA 5 ಎಲ್ಲ ಆದರೆ ಅಟ್ಲೀಸ್ಟ್ ಆ ಟಾಸ್ಕಿಂದು ವೀಡಿಯೋಸ್ಗಳಿರುತ್ತೆ ಯೂಟ್ಯೂಬಲ್ಲಿ, ಅದು ನೋಡ್ಕೊಂಡಾದ್ರು ನಾವು ಕಂಪ್ಲೀಟ್ ಮಾಡ್ಬೋದು. ಬಟ್ ಇದಂಗಿದೆ ಅಂದರೆ ಡಿಫ್ರೆಂಟ್ ವರ್ಷನ್ಸ್ ಆಫ್ ಇರುತ್ತೆ ಆ ಟಾಸ್ಕ್ಗಳು. ಒಬ್ಬರು ಒಂದು ಆಡಿದರೆ ಇನ್ನೊಂದು ಬರುತ್ತೆ. ಅದು ನನಗೆ ಗೊತ್ತೂ ಆಗ್ತಿಲ್ಲ. ಫಸ್ಟ್ ಟೈಮ್ ನಾನು ಈ ವಾಚ್ ಡಾಗ್ಸ್ನ ಮಾಡಿರೋದು. ಬಿಕಾಸ್ ನಾನು ಬರೀ GTA 5 ಆಮೇಲೆ GTA ಸೀರೀಸ್ ಗೇಮ್ ಮಾಡ್ಕೊಂಬಂದು ಪ್ರಾಕ್ಟೀಸ್ ಇರೋಂಗೆ ವಾಚ್ ಡಾಗ್ಸ್ ಅವೆಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಏನೋ ಆಫರಲ್ಲಿ ಸಿಕ್ತು ಅಂತ ತಗೊಂಬಿಟ್ಟೆ, ಬಟ್ ತಲೆ ಬುಡ ಅರ್ಥ ಆಗ್ತಿಲ್ಲ ಆ ಗೇಮ್ ನನಗೆ. ಮಚ್ ಲೇಟರ್. ಸೊ ಏನು ಮಾಡ್ತಿದ್ದೀನಿ ಅಂದರೆ, ಸ್ವಲ್ಪ ಫ್ರೀ ಟೈಮ್ ಇತ್ತಲ್ಲ, ಹಂಗಾಗಿ ಸ್ವಲ್ಪ ಹಂಗೆ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೆ ಸ್ಟೀಮಲ್ಲಿ ಕೆಲವೊಂದು ಡೆಮೋ ಗೇಮ್ಸ್ಗಳಿದ್ದಾವೆ. ಸೊ ಟ್ರಕ್ ಸಿಮ್ಯುಲೇಟರ್ಸ್ ಆಗಿರ್ಬೋದು, ಮತ್ತು ಕೆಲವೊಂದು ಸಿಮ್ಯುಲೇಟರ್ಸ್ಗಳು ಒಂಚೂರು ಡೆಮೋ ಗೇಮ್ಸ್ಗಳಿದ್ದಾವೆ. ಸೊ ಅವು ನನಗೆ ಡೌನ್ಲೋಡ್ ಮಾಡ್ಕೊಂಡು ಆಡೋದು. ಆ್ಯಕ್ಚುಲಿ ಈ ಟ್ರಕ್ ಓಡಿಸೋ ಅಂಥದ್ದು, ಬಸ್ ಓಡಿಸೋ ಅಂಥ ಗೇಮ್ಸ್ಗಳಿರ್ತಾವೆ ನೋಡಿ, ಸಿಮ್ಯುಲೇಟರ್ಸ್. ಐ ಲವ್ ದೆಮ್. ತುಂಬ ಆಡ್ತೀನಿ ಆ ಥರದ್ದು ಸಿಮ್ಯುಲೇಟರ್ಸ್ ಗೇಮ್ಸ್ಗಳನ್ನ. ಸೊ ಹಂಗಾಗಿ ಸ್ಟೀಮಲ್ಲಿ ಅದೇ ಥರದ ಗೇಮ್ಸ್ಗಳನ್ನ ನೋಡ್ಕೊಂಡಿದ್ದೆ. ಸೊ ಈ ಸೌಂಡೇ ಒಂಥರ ಮಜಾ ಬರುತ್ತಲ್ಲ. ಸೊ ನೋಡಿ, ಇದೊಂದು ಯೂರೋ ಟ್ರಕ್ ಸಿಮ್ಯುಲೇಟರ್ ಅಂತ. ಇದು ಜಾಸ್ತಿ ಚೆನ್ನಾಗಿ ಆಡ್ತೀನಿ, ಇದೊಂದು ಚೆನ್ನಾಗಿರುತ್ತೆ ಈ ಗೇಮು. ಸೊ ಆಮೇಲೆ ಇದೊಂದು ಡೌನ್ಲೋಡ್ ಮಾಡಿದ್ದೀನಿ ಇವತ್ತು. ಐ ಥಿಂಕ್ ಇಟ್ಸ್ ಸ್ಟಿಲ್ 91%ಅಲ್ಲಿದೆ, ಡೌನ್ಲೋಡ್ ಆಗ್ತಿದೆ. ಇವೆಲ್ಲ ಡೆಮೋ ಗೇಮ್ಸ್ಗಳು. ಇವೆಲ್ಲ ಮೇಲಿರೋದೆಲ್ಲ ಇದೆಲ್ಲ ಡೆಮೋ ಅಲ್ಲ, ಇದು ಪಬ್ಜಿ, ಇದು ಫ್ರೀ ಇದೆ. ಸೊ ವಾಚ್ ಡಾಗ್ಸು ನಾನು ಡೌನ್ಲೋಡ್ ಮಾಡಿದ್ದು. ಸೊ ತುಂಬಾ ಕಾಂಪ್ಲಿಕೇಟೆಡ್ ಇದೆ ಇದು ಆಡೋಕ್ಕೆ, ತಲೆ ಕೂಡ ಅರ್ಥ ಆಗ್ತಿಲ್ಲ. ಐ ಡೋಂಟ್ ನೋ ಹೆಂಗೆ ಆಡೋದು ಅಂತ. ಸೊ ಹಂಗೆ ನನ್ನ ಟೇಬಲ್ ನೋಡ್ತಾ ಎಷ್ಟು ಗಲೀಜಾಗಿದೆ ನೋಡಿ. ತುಂಬ ವೈರ್ಸ್ ಆಗಿರ್ಬೋದು, ಏನೇನು ಯೂಸ್ ಮಾಡಿರ್ತೀನಿ ಒಂದು ವಾರದಿಡಿ, ಅದೆಲ್ಲ ಫುಲ್ ಟೇಬಲ್ ಮೇಲೆ ಫುಲ್ ಆಗಿಬಿಟ್ಟಿದೆ. ಸೊ ಹಂಗಾಗಿ ಇದನ್ನು ಕ್ವಿಕ್ಕಾಗಿ ಒಂಚೂರು ಟೇಬಲ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಒಂದು ಆರ್ಗನೈಸಾಗಿ ಮಾಡ್ಕೋಬೇಕು. ಸೊ ಅಟ್ಲೀಸ್ಟ್ ನೆಕ್ಸ್ಟ್ ವೀಕಿಗಾದ್ರು ನೀಟಾಗಿ ಆಗುತ್ತೆ. ಆದರೆ ನೆಕ್ಸ್ಟ್ ವೀಕ್ ತಿರ್ಗಿ ಹಂಗೆ ಆಗಿರುತ್ತೆ, ತಿರ್ಗಿ ಅದನ್ನು ಕ್ಲೀನ್ ಮಾಡ್ತಾ ಹೋಗಬೇಕು. ಹೆಂಗೆ ಅಂದರೆ ನಂದು ಟೇಬಲ್ ಸ್ವಲ್ಪ ಚಿಕ್ಕದಿರೋದ್ರಿಂದ ಸೊ ಎಲ್ಲದನ್ನು ಅಲ್ಲಲ್ಲೇ ಹೇಳ್ಕೊಂಬಿಟ್ಟಿರ್ತೀನಿ. ಸೊ ಕೀಬೋರ್ಡು, ಮೌಸು ಆ್ಯಂಡ್ ಹೆಡ್ಫೋನ್ಸು ಎಲ್ಲ ಒಂದೇ ಹತ್ರ ಇದ್ಬಿಟ್ರೆ ಒಂಥರ ಮೆಸ್ಸಿ ಆಗಿಬಿಡುತ್ತೆ. ಅಷ್ಟು ಕೈ ಆಡೋಕ್ಕೆ ಆಗಲ್ಲ. ಮೌಸ್ ಏರಿಯಾನೇ ಜಾಸ್ತಿ ಸಿಗೋಣ ನನಗೆ. ಸೊ ಹಂಗಾಗಿ ಸ್ವಲ್ಪ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು. ಅದೇ ಟಾಸ್ಕ್ ನನಗೆ ಇರೋದಿಲ್ಲ. ಅಮೆರಿಕನ್ ಟ್ರಕ್ ಸಿಮ್ಯುಲೇಟರ್ ಕೂಡ ಡೌನ್ಲೋಡ್ ಆಯಿತು. ಸೊ ಲೆಟ್ಸ್ ಟ್ರೈ ದಟ್. ಅದನ್ನು ಆಡೋಣ. ಸೊ ಅದಕ್ಕೂ ಮುಂಚೆ ಟೇಬಲ್ ಕ್ಲೀನ್ ಮಾಡ್ಕೋಬೇಕು ಫಸ್ಟ್. A little longer than a few minutes later.
ಫೈನಲಿ ಸೊ ಈ ಲುಕ್ಕಿಗೆ ಬರುತ್ತೆ. ಸೊ ತೆಗ್ದ್ಬಿಡೋಣ. ಫೈನಲಿ ಈ ಲುಕ್ಕಿಗಿದೆ. ಬಟ್ ಇದೇ ರೀತಿ ಒಂದು ವಾರ ಎಲ್ಲ ಇರಲ್ಲ, ಇಲ್ಲಿ ಬಂದೇ ಬರುತ್ತೆ ಸಾಮಾನು. ಅದು ಇದು ಬುಕ್ಸು ಅಥವಾ ಏನಾದ್ರು ನೋಟ್ ಪ್ಯಾಡು ಅಲ್ಲೇ ಇಟ್ಕೊಂಡೆಲ್ಲ ಆಗೋಗುತ್ತೆ. ಬಟ್ ಏನೇ ಕ್ಲೀನ್ ಆಗಿದೆ ಈಗ ಸ್ವಲ್ಪ. ಸೊ ದಟ್ಸ್ ಇಟ್ ಗೈಸ್. ಸೊ ಎಲ್ಲ ಆಗಿದೆ ಕ್ಲೀನಪ್ಪು. ಸೊ ಒಂಚೂರು ಫ್ಲೋರಿಂಗ್ ಸ್ವಲ್ಪ ಎಲ್ಲ ಕಸ ಹೊಡೆದ್ಬಿಟ್ಟು ಹಂಗೆ ಎಲ್ಲ ಸ್ಟಾರ್ಟ್ ಮಾಡ್ಬೇಕು ತಿರ್ಗಾ. ಇನ್ನೂ ಬಿಸಿಲು ಬಂದಿಲ್ಲ, ಹಿಂಗೆ ಇದೆ ವೆದರ್. ಆಗ್ಲಿಂದ ಸಖತ್ ಗಾಳಿ ಬೀಸ್ತಿದೆ ಅಂತೂ. ನನ್ನ ವಾಯ್ಸ್ ಏನು ಕೇಳಿಸ್ತಿದೆಯಾ ಎಲ್ಲ ನಿಮಗೆ ಗೊತ್ತಿಲ್ಲ, ಸಖತ್ ಗಾಳಿ ಬೀಸ್ತಿದೆ. ಕರೆಂಟ್ ಬೇರೆ ಇಲ್ಲ, ಅದಕ್ಕೋಸ್ಕರ ಗಾಳಿ ಬೀಸೋದಿಲ್ಲ, ಎಲ್ಲ ಹೆಂಗೆ ಕಟ್ಟಾಗಿದೆ ಗೊತ್ತಿಲ್ಲ, ಅಷ್ಟು ಗಾಳಿ ಬೀಸ್ತಿದೆ ಸೀರಿಯಸ್ಲಿ ಬೆಳಗ್ಗೆಯಿಂದ. ಓಕೆ, ಸಿಗೋಣ ಆಮೇಲೆ. ಆ್ಯಂಡ್ ಆಲ್ಸೋ ಆ ಶಿಪ್ಮೆಂಟಿಂದು ಅದು ಯಾಕೋ ಹೊಸೂರ್ಗೆ ಹೋಗ್ಬಿಟ್ಟಿದೆ. ಆ್ಯಂಡ್ ಆಲ್ಸೋ ಡಿಲೇ ಆಗಿದೆ. ನನಗೆ ಇವತ್ತು ಬರಬೇಕಾಗಿರೋದು, ಸಂಡೇ ಬರಬೇಕಾಗಿರೋದು ಟ್ಯೂಸ್ಡೇ ಬರ್ತಿದೆ, 7th of July ಬರ್ತಿದೆ. ಟು ವೆಯ್ಟ್ ಫಾರ್ 2 days. ಗೊತ್ತಿಲ್ಲ, ನಾಳೆಗೂ ಬರ್ಬೋದು ಅಥವಾ ಟ್ಯೂಸ್ಡೇ. ಅವ್ರು ಹೇಳಿದ ಪ್ರಕಾರ ಟ್ಯೂಸ್ಡೇನೂ ಬರ್ಬೋದು. ಲೆಟ್ಸ್ ಸಿ.